ಗಲ್ಲಿಯಲ್ಲೂ ಬೀದಿ ನಾಯಿಗಳ ಹಾವಳಿ ಹೆಚ್ಚಾಗ್ತಿದೆ. ಮನೆಯಿಂದ ಜನರು ಹೊರಬರಲು ಭಯ ಬೀಳುತ್ತಿದ್ದಾರೆ. 6 ತಿಂಗಳಲ್ಲಿ 11,000 ಜನರ ರಕ್ತ ಬಗೆದಿರುವ ಡೆಡ್ಲಿ ಡಾಗ್ಸ್ ಶಾಲಾ ವಿದ್ಯಾರ್ಥಿಗಳು ಮತ್ತು ಬೈಕ್ ಸವಾರರನ್ನೇ ಟಾರ್ಗೆಟ್ ಮಾಡ್ತಿವೆ. ನಗರದಲ್ಲಿ ಹೆಚ್ಚುತ್ತಲೇ ಇದೆ ಬೀದಿ ನಾಯಿಗಳ ಹಾವಳಿ. 6 ತಿಂಗಳಲ್ಲಿ 11,000 ಜನರ ರಕ್ತ ಬಗೆದ ಡೆಡ್ಲಿ ಡಾಗ್ಸ್. ನಗರದಲ್ಲಿ ಜನ ಮನೆಯಿಂದ ಹೊರಬರೋದಕ್ಕೆ ಹೆದರ್ತಾ ಇದ್ದಾರೆ. ಮಕ್ಕಳನ್ನ ಕೂಡ ಆಟವಾಡೋದಕ್ಕೆ ಬಿಡೋದಕ್ಕೆ ಪೋಷಕರು ಹೆದರ್ತಾ ಇದ್ದಾರೆ. ಕಂಡಲ್ಲಿ ಮಕ್ಕಳಿಗೆ ಅಟ್ಯಾಕ್ ಮಾಡ್ತಾ ಇರುವ ಡೆಡ್ಲಿ ಡಾಗ್ಸ್ ಒಂಟಿಯಾಗಿ ಸ್ಕೂಲ್ಗೆ ಹೋಗೋ ಮಕ್ಕಳನ್ನೇ ಟಾರ್ಗೆಟ್ ಮಾಡ್ತಾ ಇವೆ. ಆರ್.ಆರ್. ನಗರ ವಿಧಾನಸಭಾ ಕ್ಷೇತ್ರದ 4-5 ಏರಿಯಾಗಳಲ್ಲಿ ಬೀದಿ ನಾಯಿಗಳದ್ದೇ ಕಾರುಬಾರು ಆಗಿದ್ದು ಪೋಷಕರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ನಾವು ಪ್ರತಿನಿತ್ಯ ಇಲ್ಲಿ ಓಡಾಟ ಮಾಡೋವಾಗ ನೋಡ್ತೀವಿ, ಈಗ ಮನುಷ್ಯನ ಮೇಲೆ ಅತಿ ಹೆಚ್ಚು ಎರಗ್ತಕ್ಕಂಥ ಇವ್ ನಾಯಿಗಳು ಏನು ಅಂತ ಗೊತ್ತಾಗ್ತಾ ಇಲ್ಲ. ಅದು ಸುಮ್ಮನೆ ಇದ್ದು ಕೂತಿದ್ದು ಕೂಡ ಒಂದು ಮಗು ಕೈಯಲ್ಲಿ ಏನಾದರೂ ಒಂದು ಜಾಮಿಟ್ರಿ ಇರ್ಬೋದು, ಒಂದು ಕೈಯಲ್ಲಿ ಏನಾದ್ರು ಇದ್ರೂ ಕೂಡ ಆ ಮಗು ಮೇಲೆ ಎರಗ್ತಕ್ಕಂಥ ಪ್ರಸಂಗ ಜಾಸ್ತಿ ನಡೀತಾ ಇದೆ. ಇನ್ನು ಕಳೆದ 6 ತಿಂಗಳಲ್ಲಿ ಒಟ್ಟು 11,000 ಜನರ ಮೇಲೆ ಬೀದಿ ನಾಯಿಗಳು ದಾಳಿ ಮಾಡಿವೆ. ಬೊಮ್ಮನಹಳ್ಳಿಯಲ್ಲಿ ಬೀದಿ ನಾಯಿಗಳು 782 ಜನರನ್ನ ಕಚ್ಚಿ ಗಾಯಗೊಳಿಸಿದ್ರೆ ದಾಸರಹಳ್ಳಿಯಲ್ಲಿ 475 ಜನರಿಗೆ ಕಚ್ಚಿವೆ. ಇನ್ನು ಆರ್.ಆರ್. ನಗರದಲ್ಲಿ 1,328 ಜನರಿಗೆ, ಮಹದೇವಪುರದಲ್ಲಿ 1,359 ಜನರಿಗೆ, ಪೂರ್ವ ವಲಯದಲ್ಲಿ 2,107, ದಕ್ಷಿಣ ವಲಯದಲ್ಲಿ 1,258, ಪಶ್ಚಿಮ ವಲಯ 3,479 ಮತ್ತು ಯಲಹಂಕ ವಲಯದಲ್ಲಿ 660 ನಾಯಿ ಕಚ್ಚಿರುವ ಪ್ರಕರಣಗಳು ದಾಖಲಾಗಿವೆ. ಈ ನಾಯಿಗಳು ಒಂಟಿಯಾಗಿ ಓಡಾಡುವ ಮಕ್ಕಳು ಮತ್ತು ಬೈಕ್ ಸವಾರರನ್ನೇ ಟಾರ್ಗೆಟ್ ಮಾಡ್ತಾ ಇವೆ. ಕೂಡಲೇ ಈ ಬಗ್ಗೆ ಬಿಬಿಎಂಪಿ ಅಧಿಕಾರಿಗಳು ಗಮನ ಹರಿಸಬೇಕಿದೆ. ಕಿರಣ್ ಸೂರ್ಯ,